त्रिजगवन्द्य शिवजातने त्रिजगवन्द्य शिवजातने गजमुखने जयतु गणनाथने. ಇಲ್ಲಿ ಪ್ರಾರಂಭದ ಹಂತದಲ್ಲಿ ಸುದ್ದಿಯವರ ಜೊತೆ ಆರಂಭ ಮಾಡುವಾಗ ಸುಮಾರು 1,500ರಿಂದ 2,000 ಹತ್ತಿರ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಚಿತ್ರಗಳ ಪ್ರದರ್ಶನವನ್ನಿಟ್ಟು ಬಹಳಷ್ಟು ಅದ್ಧೂರಿಯಾಗಿ ಮಾಡಿದ್ದೇವೆ. ಹಾಗೆ ಅದನ್ನು ನಿರಂತರವಾಗಿ ನಡೆಸಿಕೊಂಡು ಬಂದು ಇಲ್ಲಿಯವರೆಗೆ 16 ವರ್ಷಗಳಾಯಿತು. ಇಲ್ಲಿಯವರೆಗೆ ಈ ಸ್ಪರ್ಧೆಯನ್ನು ನಿರಂತರವಾಗಿ ಇಟ್ಟುಕೊಂಡಿದ್ದೇವೆ. ಹಾಗೆ ಇನ್ನು ಮುಂದೆಯೂ ಕೂಡ ಇದನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ದೀಪ ಬೆಳಗಿಸುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ದೀಪ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಂ, ಸಂಧ್ಯಾ ದೀಪಂ ನಮೋಸುತೆ, ಶುಭಂ ಕರೋತು ಕಲ್ಯಾಣಂ, ಆರೋಗ್ಯಂ ಧನ ಸಂಪದ, ದ್ವೇಷ ಬುದ್ಧಿ ವಿನಾಶಾಯ, ದೀಪ ಜ್ಯೋತಿರ್ ನಮೋಸುತೆ. ಈ ಒಂದು ಸುದ್ದಿ ಮಾಧ್ಯಮದವರು ಇಡೀ ನಮ್ಮ ಸುಳ್ಯ ತಾಲೂಕಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇಡೀ ನಮ್ಮ ಸುಳ್ಯದ ಜನರಿಗೆ ಪ್ರತಿಯೊಂದು ವಿಷಯವನ್ನು ಮುಟ್ಟಿಸ್ತಾ ಬಂದಿದೆ. ಸುಮಾರು ವರ್ಷಗಳಿಂದ, ಎಷ್ಟೋ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ. ಹಾಗಾಗಿ ನಾನು ಮೊದಲನೇದಾಗಿ ನಮ್ಮ ಸುದ್ದಿ ಮಾಧ್ಯಮದವರಿಗೂ ಮತ್ತು ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ಸ್ ಇವರಿಗೂ ನನ್ನ ಹೃದಯಾಂತರಾಳದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ಸಂದರ್ಭದಲ್ಲಿ ಮಕ್ಕಳನ್ನು 100,000ಕ್ಕೆ ಹತ್ತಿರ ಮಕ್ಕಳನ್ನು ಸೇರಿಸಿ ಮಾಡುವಾಗ ಒಂದು ವಿಚಾರವನ್ನು ನಾವು ಹೇಳದಿದ್ದರೆ ಸರಿಯಾಗುವುದಿಲ್ಲ. ಯಾಕಂದರೆ ನಮ್ಮ ಸುದ್ದಿ ಪತ್ರಿಕೆಗೆ 25 ವರ್ಷ ತುಂಬಿದ ಸಂದರ್ಭದಲ್ಲಿ, ಅದರ 15-16 ವರ್ಷಗಳ ಹಿಂದೆ ನಮ್ಮ ಶ್ರೀಹರಿ ಪೈತೋಡಿ ಮತ್ತು ಪ್ರಸನ್ನ ಪಂಜರ್ ಅವರು ಶಿಕ್ಷಕರು, ಅವರು ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ಸ್ ಅನ್ನುವಂಥದ್ದು ಮಾಡಿಕೊಂಡು ಇಲ್ಲಿಯೇ ಶಿಕ್ಷಕರಾಗಿದ್ದರೂ ಕೂಡ ಅದರ ಜೊತೆಗೆ ಸಂಘಟನೆ ಮಾಡಿಕೊಂಡು ಎಲ್ಲ ತರಬೇತಿ ಕೊಡುವವರಾಗಿದ್ದಾರೆ. ಅವರು ಒಂದು ಪ್ರಸ್ತಾಪವನ್ನು ಮುಂದಿಟ್ಟು ಈ ಸುದ್ದಿ ಸುಳ್ಳೆ ಹಬ್ಬ ಸುದ್ದಿಗೆ 25 ವರ್ಷ ತುಂಬಿದ ಸಂದರ್ಭದಲ್ಲಿ ನಾವು ಈ ರೀತಿಯ ಒಂದು ಚಿತ್ರಕಲಾ ಸ್ಪರ್ಧೆ ಏರ್ಪಾಡು ಮಾಡಿದರೆ ಹೇಗೆ ಅಂತ. ಆ ಸಂದರ್ಭದಲ್ಲಿ ರೂಪುಗೊಂಡದ್ದು ಈ ವರ್ಣಚಿತ್ತಾರ. ಆ ವರ್ಣಚಿತ್ತಾರ ಪ್ರತಿ ವರ್ಷ ಅವರ ಇಬ್ಬರ ನೇತೃತ್ವದಲ್ಲಿ ನಮ್ಮೆಲ್ಲರ ಇಲ್ಲಿ ಅನಂತರಾಜ್ ಮಾಯಪಣಿದ್ರೆ ಆರಂಭದಿಂದ ಇಷ್ಟು ವರ್ಷವರೆಗೂ ಕೂಡ ಬಹುಮಾನಗಳ ಪ್ರಯೋಜನ ಮಾಡ್ತಿರುವಂಥವರು ಅನಂತರಾಜ್ ಮಾಯಪ್ಪನವರು. ನಮ್ಮ ಸ್ವರ್ಣ ಜ್ಯುವೆಲರ್ಸ್ ಅವರು ಈ ಸಂಸ್ಥೆಯಿಂದ ಸೇರಿಕೊಂಡಿದ್ದಾರೆ. ಮುಂದೆ ಕೂಡ ನಿರಂತರವಾಗಿ ಅವರು ಇರ್ತಾರೆ. ಅದೇ ರೀತಿ ಅನೇಕರು ಸುಂದರಕ್ಕೇನಾದರೂ ಪ್ರತಿ ವರ್ಷ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿರುವವರು ಪ್ರೋತ್ಸಾಹಕರಾಗಿರುವರು. ಅದರಿಂದ ಸುದ್ದಿ ಬಿಡುಗಡೆ ಪತ್ರಿಕೆ, ಸುದ್ದಿ ಬಿಡುಗಡೆ ವೆಬ್ಸೈಟ್, ಸುದ್ದಿ ಬಿಡುಗಡೆ ಚಾನೆಲ್, ಸುದ್ದಿ ಕೃಷಿ ಅರಿವು ಕೇಂದ್ರ, ಈ ರೀತಿ ಎಲ್ಲ ರೀತಿಯ ಜನರಿಗೆ ಉಪಯೋಗವಾಗುವಂಥ ರಂಗದಲ್ಲಿ ಇರುವಂಥ ಸುದ್ದಿ ಬಿಡುಗಡೆ ಪತ್ರಿಕೆ ಈ ಚಿತ್ರಕಲಾ ಸ್ಪರ್ಧೆಗಳ ಮೂಲಕ ಮಕ್ಕಳ ಮನಸ್ಸಲ್ಲಿ ಕೂಡ ನಾವಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಕಾನ್ಸೆಪ್ಟನ್ನು ಇನ್ನೊಮ್ಮೆ ನಾನು ಕ್ಲಿಯರ್ ಮಾಡ್ತೇನೆ. ನಾನು ಅನೇಕ ವರ್ಷಗಳಿಂದ ಇದನ್ನು ಹೇಳ್ತಾ ಬಂದವ, ಮತ್ತೆ ಹೇಳ್ತಾ ಇದ್ದೇನೆ. ಯಾರೂ ಕೂಡ ಸ್ಪರ್ಧೆಗಾಗಿ ಕಲಿಬೇಡಿ, ಕಲಿಕೆಯನ್ನು ಬೇಕಾದರೆ ಸ್ಪರ್ಧೆಯಾಗಿ ಬಳಸಿಕೊಳ್ಳಿ. ಇದನ್ನು ಕಳೆದ 25 ವರ್ಷಗಳಿಂದ ನಾನು ಹೇಳ್ತಾ ಬರ್ತಾ ಇದ್ದೇನೆ. ನನ್ನ ಮಕ್ಕಳಿಗೂ ಅದನ್ನೇ ಹೇಳಿದ್ದೇನೆ. ಸ್ಪರ್ಧೆಗಾಗಿ ಯಾರೂ ಕಲಿಲಿಕ್ಕೆ ಹೋಗಬೇಡಿ. ನಿಮ್ಮ ಕಲಿಕೆಯನ್ನು ಬೇಕಾದರೆ ಸ್ಪರ್ಧೆಗೆ ಒಡ್ಡಿ, ಅದರಲ್ಲಿ ತಪ್ಪಿಲ್ಲ. ಯಾಕೆ ಈ ವ್ಯತ್ಯಾಸವನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನೀವು ಕಲಿತು ಸ್ಪರ್ಧೆಗೆ ಹೋಗುವುದಾದರೆ ನಿಮಗಿರುವಂತಹ ಧೈರ್ಯ, ನಿಮಗೆ ಅದನ್ನು ನಿಭಾಯಿಸುವ ಸಾಮರ್ಥ್ಯ ಮತ್ತು ನಿಮ್ಮ ಒಳಗಿನ ಆ ಶಕ್ತಿ, ಸೃಜನಶೀಲತೆ ಇದೆಲ್ಲವೂ ಕೂಡ ಅದ್ಭುತವಾಗಿರ್ತದೆ. ನೀವು ಸ್ಪರ್ಧೆಗಾಗಿಯೇ ಹೋಗ್ತೀರಿ ಅಂತೇಳಿ ಆದರೆ ಅಥವಾ ಕಲಿತೀರಿ ಅಂತೇಳಿ ಆದರೆ ಅದರಿಂದ ಎಲ್ಲವೂ ಮೈನಸ್ಸೇ ಆಗಿರ್ತದೆ. ಇದು ನಾನು ನನ್ನ ಪ್ರಯೋಗದಿಂದಲೂ ಕಂಡುಕೊಂಡಂತಹ ಸತ್ಯ. ಕಳೆದ ಅಷ್ಟೂ ವರ್ಷಗಳಿಂದ ಶ್ರೀಹರಿ ಮತ್ತು ನಮ್ಮ ಪ್ರಸನ್ನರು ಅದನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಇದೊಂದು ಸ್ಪರ್ಧೆ ಅಂತ ನನಗೆ ಯಾವತ್ತೂ ಅನಿಸಲಿಲ್ಲ. ಸ್ಪರ್ಧೆ ಆದರೆ ನಾನು ಬರುವುದು ಕಡಿಮೆ. ಅದರ ಬದಲಾಗಿ ಇದನ್ನು ಒಂದು ಹಬ್ಬವಾಗಿ ನಾನು ಕಂಡಿದ್ದೇನೆ. ಈ ಹಬ್ಬ ನಿರಂತರವಾಗಿ ಮುಂದುವರಿಲಿ ಮತ್ತು ಇದು ವ್ಯಾಪಿಸಲಿ. ನಮಗೆ ಇಲ್ಲಿ ಈಗ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಈ ಮಕ್ಕಳ ಮೇಲೆ ಎಷ್ಟು ಹೆಮ್ಮೆ ಇದೆಯೋ ಅವರ ಪೋಷಕರ ಮೇಲೆ ಅದಕ್ಕಿಂತ ಹೆಚ್ಚಿನ ಹೆಮ್ಮೆ. ಯಾಕಂದರೆ ಇದು ಸುಳ್ಯ ನಗರ ತುಂಬ ಸಣ್ಣ ಒಂದು ಪ್ರದೇಶ. ಇಲ್ಲಿಂದ ತುಂಬ ಬಹುಶಃ ಸುಳ್ಯದಿಂದ ಗ್ರಾಮೀಣ ಪ್ರದೇಶ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ದೂರ ಇರುವಂಥ ಪ್ರದೇಶ ಕೂಡ ಇರ್ಬೋದು. ಅಲ್ಲಿಂದ ಕೂಡ ಮಕ್ಕಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದು ಸುಮಾರು ಪ್ರಸನ್ನ ಸರ್ ಹೇಳಿದರು, ಒಂದು 600ರಿಂದ 700 ಮಕ್ಕಳಿದ್ದಾರೆ ಅಂತ. ಅಷ್ಟು ಜನ ಇವತ್ತೊಂದು ದಿವಸ ಕರ್ಕೊಂಡು ಬರೋದಲ್ಲ. ಇಲ್ಲೀಗ ಸುಳ್ಯದಲ್ಲಿ ನಮ್ಮ ನೃತ್ಯ ತರಗತಿಗಳಿರ್ಬೋದು, ಸಂಗೀತ ಇರ್ಬೋದು, ಚಿತ್ರಕಲೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಭಾನುವಾರದ ಒಂದು ರಜೆಯಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದು ಅರ್ಧ ದಿನ ನಿಲ್ತಾರೆ, ಕಾರಲ್ಲಿ ಜಿಪ್ಪಲ್ಲಿ ನಿಲ್ತಾರೆ ಮಕ್ಕಳನ್ನು ಕ್ಲಾಸಿಗೆ ಬಿಟ್ಟು. ಹಾಗೆ ಮೊದಲು ನಾವೆಲ್ಲ ಸಣ್ಣದಿರುವಾಗ ಹೇಳ್ತಿದ್ರು,
ಹೇಗಂತ ಹೇಳಿದರೆ ಹುಡುಗ ಹುಡುಗಿ ಎಲ್ಲ ಓದೋದ್ರಲ್ಲಿ ಎಲ್ಲರಿಗೂ ಭಾಳ ಹುಷಾರಿದ್ರು, ಅಪ್ಪ ಅಮ್ಮ ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರೆ ಎಲ್ಲೋ ಇರ್ತಿದ್ದ ಅಂತ. ಆದರೆ ಇಂದಿನ ಪರಿಸ್ಥಿತಿ ಹಾಗಿಲ್ಲ. ಅಪ್ಪ ಅಮ್ಮಗೆ 100% ಮಾರ್ಕ್, ಪೋಷಕರಿಗೆ ಅದರಲ್ಲಿ ಮಾತೇ ಇಲ್ಲ. ಎಲ್ಲದರಲ್ಲಿ ಸಪೋರ್ಟ್ ಇದೆ. ಹುಡುಗ ಮತ್ತು ಹುಡುಗಿ ಮಕ್ಕಳು ಒಂದು ಸ್ವಲ್ಪ ಮನಸ್ಸು ಬದಲಾಯಿಸಿದರೆ ಎಲ್ಲಿಗೂ ಹೋಗ್ಬೋದು ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಈಗ ಇದೆ. ನಿಮ್ಮ ಜೊತೆ ಈ ಮೊದಲ ವರ್ಷ ಕಾಲಿಟ್ಟಿದ್ದೇನೆ ನಿಮ್ಮ ಸ್ಪರ್ಧೆ ಜೊತೆಗೆ ಸ್ಪಾನ್ಸರ್ ಆಗಿ. ಇನ್ನು ಮುಂದೆ ನಿಮ್ಮ ಸ್ಪರ್ಧೆಯಲ್ಲಿ ಹೀಗೆ ನನ್ನ ಸಹಕಾರ ಕೊಡಲಿಕ್ಕೆ ನನ್ನ ಪೂರ್ಣ ಬೆಂಬಲದೊಂದಿಗೆ ತಮ್ಮಲ್ಲಿ ವಿನಂತಿ. ಯಾರು ಗೆಲ್ತಾರೋ ಸೋಲ್ತಾರೋ ಗೊತ್ತಿಲ್ಲ ಮಕ್ಕಳು, ಬಟ್ ಯಾರು ಸೋಲ್ತಾರೋ ಅವರಿಗೂ ಬೆನ್ನು ತಟ್ಟಿ ತೇಲುವಂಥದ್ದು ನನ್ನದೊಂದು ಕಿವಿ ಮಾತು. ಸುಳ್ಯದ ಪಾಲಿಗೆ ಶ್ರೀಹರಿ ಮತ್ತು ಪ್ರಸನ್ನ ಇವರ ಕ್ರಿಯೇಟಿವ್ ಆಫ್ ಆರ್ಟ್ ಆ ಸ್ಕೂಲ್ ಏನಿದೆ ಅದು ಒಂದು ಬಣ್ಣದ ವಿಶ್ವವಿದ್ಯಾನಿಲಯ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಸುಳ್ಯದ ಪಾಲಿಗೆ ಇದೊಂದು ವಿಶ್ವವಿದ್ಯಾನಿಲಯ. ಅಸಂಖ್ಯ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇವತ್ತು ದಾನಿಗಳ ಬೋರ್ಡಲ್ಲಿ ಹಾಕಿದ್ದಾರೆ. ಆ ದಾನಿಗಳೆಲ್ಲ ಬಹುಶಃ ಹಳೆ ವಿದ್ಯಾರ್ಥಿಗಳು. ಹಾಗಾಗಿ ಅಂಥ ಒಂದು ವರ್ಣಮಯ ಲೋಕವನ್ನು ಸೃಷ್ಟಿಸಿದ ಈ ಒಂದು ಶಾಲೆಗೆ ಮತ್ತು ಈಗಾಗಲೇ ಇದಕ್ಕೆ ಸಹಯೋಗವನ್ನು ನೀಡುತ್ತಿರುವಂಥ ಸುದ್ದಿ ಸಂಸ್ಥೆ ಬಗ್ಗೆ ಸರ್ ಹೇಳಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಮಾತನಾಡಿದ್ದಾರೆ. ಆ ಹಾಳೆಯಲ್ಲಿ ನಾವು ಬಿಡಿಸುವಂಥ ಚಿತ್ರದಲ್ಲಿ ಮಾತ್ರ ಬಣ್ಣ ಇರೋದಿಲ್ಲ, ನಮ್ಮ ಮನಸ್ಸಲ್ಲಿ ಕೂಡ ಒಂದು ಬಣ್ಣ ಇರ್ತದೆ. ಅದು ನಮ್ಮ ಕಣ್ಣುಗಳ ಮೂಲಕ ನಾವು ಈ ಸಮಾಜವನ್ನು ನೋಡುವ ಬಗೆಯ ಮೂಲಕ ಪ್ರತಿಫಲನ ಆಗ್ತದೆ. ನಮ್ಮ ಕೈಯಲ್ಲಿರುವಂಥ ಸೃಜನಶೀಲತೆಯ ಮೂಲಕ ಅದು ಪ್ರಕಟ ಆಗ್ತದೆ. ಹಾಗೆ ನಮ್ಮ ಮತ್ತು ನಿಮ್ಮ ವಿಶೇಷವಾಗಿ ಮಕ್ಕಳ ಒಳಗಿರುವಂಥ ಬಣ್ಣಗಳು ಹೀಗೆ ವ್ಯಕ್ತ ಆಗ್ತಲೇ ಇರಲಿ. ಎಲ್ಲ ಬಣ್ಣದ ಲೋಕದಲ್ಲಿ ವಿಹರಿಸೋಣ. ಕಳೆದ 16 ವರ್ಷಗಳಿಂದ ಸುದ್ದಿ ಸಮೂಹ ಸಂಸ್ಥೆ ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ಸ್ ಜೊತೆಗೂಡಿ ವರ್ಣಚಿತ್ತಾರೆಂಬ ಚಿತ್ರಗಳ ಸ್ಪರ್ಧೆಯನ್ನು ನಡೆಸಿಕೊಂಡು ಬರ್ತಾ ಇರುವಂಥದ್ದು ತಮಗೆಲ್ಲ ತಿಳಿದ ವಿಚಾರ. ಈ ಬಾರಿ ವಿಶೇಷ ಏನಂದರೆ ಸ್ವರ್ಣಂ ಜ್ಯುವೆಲರ್ ಕೂಡ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಸುದ್ದಿ ಸಂಪಾದಕರಾದಂತಹ ಹಿರಿಯರಾದಂತಹ ಹರೀಶ್ ಬಂಟ್ವಾಳ ಅವರು ಒಂದು ಮಾತು ಹೇಳಿದರು. ಅವರಿಗೆ ಪ್ರತಿ ವರ್ಣಚಿತ್ತಾರ ಕಾರ್ಯಕ್ರಮದಲ್ಲಿ ಈ ಮಾತನ್ನು ಹೇಳುತ್ತಾರೆ. ರಥಬೀದಿಯಿಂದ ಚೆನ್ನಕೇಶವ ದೇವಸ್ಥಾನದ ರಸ್ತೆಯಲ್ಲಿ ಪ್ರತಿ ಈ ರಸ್ತೆಯಲ್ಲಿ ಈ ಮಕ್ಕಳೆಲ್ಲ ವರ್ಣ ಚಿತ್ರಕಲೆಯಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಅವರ ಕನಸು ಏನಿದೆ ಅದನ್ನು ನಾವೆಲ್ಲ ನನಸು ಮಾಡಲಿಕ್ಕೆ ಆದಷ್ಟು ಬೇಗ ಪ್ರಯತ್ನ ಪಡೋಣ. ಸುಮಾರು ಆರಂಭದಲ್ಲಿ 300-400 ಇದ್ದ ಮಕ್ಕಳು ಇವತ್ತು 700, 800, 900 ಆಗ್ತಾ ಇದೆ. ಬರೋ ವರ್ಷ 1,000 ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಸದಾ ಈ ಕಾರ್ಯಕ್ರಮದ ಮೇಲಿರಲಿ. ವರ್ಣಚಿತ್ರ ವರ್ಣಮಯವಾಗಿರಲಿ. ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ಸ್ನ ಎಲ್ಲ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸುವಂಥ ಎಲ್ಲರೂ ಕೂಡ ನಿಮ್ಮ ಕ್ರಿಯೇಟಿವಿಟಿಯನ್ನು, ಸೃಜನಶೀಲತೆಯನ್ನು ಬಹಳಷ್ಟು ಉತ್ತುಂಗಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾಗಿ ಮಕ್ಕಳ ಕಲರವ ಕೇಳ್ತಾ ಇದ್ದೇವೆ. ಈಗೇನು ಇನ್ನೂ ಹೆಚ್ಚು ಆ ಕಲರವ ಆಗ್ತಾ ಇದೆ. ಅದರ ಅರ್ಥ ಏನಿದೆ, ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಫಾರ್ಮಲ್ ಫಂಕ್ಷನ್ ಮುಗಿತದೆ ಮತ್ತು ಯಾವಾಗ ನಾನು ಆ ಚಿತ್ತಾರವನ್ನು ಬಿಡಿಸ್ತೇನೆ ಅಂತ ಹೇಳುವಂಥ ಮನೋಭಾವದಲ್ಲಿ ನೀಡಿದ್ದೀರಾ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಪಾರ್ಟಿಸಿಪೇಟ್ಸ್ ಆದರೆ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬಹಳ ಸಂತೋಷದ ವಿಷಯ. ಓರ್ವ ದಕ್ಷಿಣ ಕನ್ನಡ ಜಿಲ್ಲೆಯ ಚಿತ್ರಕಲಾ ಶಿಕ್ಷಕರ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡಿರುವಂಥ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ಲರನ್ನು ವಂದಿಸ್ತೇನೆ. ವಿಶೇಷವಾಗಿ ನಮ್ಮ ಪ್ರಶಾಂತ್ ಐವರ್ನಾಡು ಮತ್ತು ನಮ್ಮ ಶ್ರೀಹರಿ ಬೈಂಜೋಡಿ ಸರ್ ಅವರು ಬಹಳ ಹಿಂದಿನಿಂದಲೇ ನಮ್ಮ ಪರಿಚಯದವರು, ನಮ್ಮನ್ನು ನಿರಂತರವಾಗಿ ಸಂಪರ್ಕದಲ್ಲಿರುವವರು. ನಾವು ಇತ್ತೀಚೆಗಷ್ಟೇ ಮೊನ್ನೆ ತಾನೇ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಂಗಳೂರಿನಲ್ಲಿ ಸೆಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಕೂಡ ಒಂದು ಈ ವಿಶೇಷವಾದ ಕಾರ್ಯಕ್ರಮ ಒಂದು ಇಡೀ ದಿನದ ಆಯೋಜಿಸಲು ಪೂರ್ಣ ಪ್ರಮಾಣದಲ್ಲಿ ಅವರು ನಮ್ಮೊಟ್ಟಿಗೆ ಸೇರಿಕೊಂಡು ಒಳ್ಳೆಯ ರೀತಿಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಈ ಚಿತ್ರ ಬರೆಯುವ ಸ್ಪರ್ಧೆ ಅಥವಾ ಚಿತ್ರಕಲಾ ಸ್ಪರ್ಧೆ ಇದು ಬರೀ ಅಂದರೆ ನಮ್ಮೊಂದು ಕೈಯಲ್ಲಿ ಬರುವಂಥ ಸ್ಪರ್ಧೆ ಆಗಬಾರ್ದು. ಇದರಲ್ಲಿ ಅಂದರೆ ಮನಸ್ಸಿನಲ್ಲಿ ನಮ್ಮ ಚಿತ್ರ ಮೂಡಬೇಕು. ಆ ಮನಸ್ಸಿನಲ್ಲಿ ಮೂಡಿದಂಥ ಚಿತ್ರ ನಮ್ಮ ಕೈಯಿಂದ ಬರಬೇಕು. ಸೊ ಇಂಥ ಚಿತ್ರಗಳು ಬಂದರೆ ಅದಕ್ಕೊಂದು ಅರ್ಥಪೂರ್ಣವಾದ ಒಂದು ಅರ್ಥ ಇರ್ತದೆ. ಹರೀಶ್ ಬಂಟ್ವಾಳ ಅವರ ಒಂದು ಕನಸಿದೆ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ. ಇಷ್ಟು ಪೋಷಕರಿಗೆ ನಾನು ದೊಡ್ಡ ಧನ್ಯವಾದಗಳನ್ನ ಯಾಕೆ ಹೇಳೋದಂದ್ರೆ ಇವರೆಲ್ಲ ಆಸಕ್ತರು. ನಮಗೆ ಸಂಖ್ಯೆ ಸೇರಿಸುವುದು ದೊಡ್ಡ ಸಂಖ್ಯೆ ಅಲ್ಲ, ಸಮಸ್ಯೆ ಅಲ್ಲ. ನೋಡಿ, ಅಲ್ಲಿ ಒಬ್ಬರು ವೀಣಾ ಶೇಡಿ ಗಜ ಇದ್ದಾರೆ, ಅವರ ಆಚೆ ಒಬ್ಬರು ಹೆಚ್ಚಿದ್ದಾರೆ. ಅವ್ರ ಹತ್ರ ಹೇಳಿದ್ರೆ ಆಯಿತು ಟೈಟಾಗಿ. ರೋಟ್ರಿಯಲ್ಲಿ 800 ಮಕ್ಕಳಿದ್ದಾರೆ, ಇಲ್ಲೇ 800 ಮಕ್ಕಳು. ನಾನು ಕುಮಾರಸ್ವಾಮಿ ಜ್ಞಾನದೀಪದಲ್ಲಿದ್ದೆ. ನಮ್ಮ HM ಹತ್ರ ಒಂದು ರಿಕ್ವೆಸ್ಟ್ ಮಾಡಿದರೆ ಅಲ್ಲಿ 1,000, 1,500, ಒಂದು 2,000 ಮೇಲೆ ನಾವು ಸ್ಟ್ರಿಕ್ಟಾಗಿ ಸೇರಿಸ್ತೇವೆ. ಸಂಖ್ಯೆ ಸೇರಿಸುವುದು ಮುಖ್ಯ ಅಲ್ಲ.
ಈ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಬಂದವರು, ಖುಷಿಯಿಂದ ಬಂದವರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಒಂದು ಚಿತ್ರಕಲಾ ಸ್ಪರ್ಧೆ ನಡೀತಾ ಇದೆ. ನೀವು ನೋಡ್ತಾ ಇರ್ಬೋದು, ಬಹಳಷ್ಟು ಮಕ್ಕಳಿಗೆ ಒಂದು ಹಲವಾರು ಸ್ಕೂಲ್ನಿಂದ ಬಂದು ಬಹಳಷ್ಟು ಮಕ್ಕಳು ತುಂಬ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಈ ಮಕ್ಕಳು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ಅವರ ಜೊತೆ ಬಂದಿರುವಂತಹ ಪೇರೆಂಟ್ಸ್ಗಳು ಕೂಡ ಇದ್ದಾರೆ. ಅವರ ಒಂದು ಅನಿಸಿಕೆ, ಅವರಿಗೆ ಹೇಗೆ ಅನಿಸ್ತಿದೆ ಈ ಕಾರ್ಯಕ್ರಮದ ಬಗ್ಗೆ ಅಂತ ಅವ್ರ ಜೊತೆನೇ ಕೇಳುವ ಬನ್ನಿ. ಆರಾಧ್ಯ ಸಿಪಿ ಸೆಕೆಂಡ್ ರಾತ್ರಿ ಎಂತ ಬಿಡಿಸ್ತಾ ಇದ್ದೀರಾ ಡ್ರಾಯಿಂಗ್ ನೀವು? ವಿಲೇಜ್ ಸೀನರಿ. ಡ್ರಾಯಿಂಗ್ ಕ್ಲಾಸ್ ಮೊದಲಿಂದ ಹೋಗ್ತಾ ಇದ್ರಾ? ಹೇಗೆ ಅನಿಸ್ತಾ ಉಂಟು? ಖುಷಿ. ಹೆಸರೆಂತ? ಸಂಹಿತ. ಸ್ಕೂಲ್ ಕುಮಾರಸ್ವಾಮಿ ಸುಬ್ರಹ್ಮಣ್ಯ, ಕ್ಲಾಸ್ 10th. ಮೊದಲಿಂದನೇ ಮಾಡ್ತಾ ಇದ್ದೀರಾ ಡ್ರಾಯಿಂಗ್? ಹಾಂ, ಮೊದಲಿಂದ. ಹೇಗೆ ಅನಿಸ್ತಾ ಉಂಟು? ಹಾಂ, ಫಸ್ಟ್ ಟೈಮ್ ಪಾರ್ಟಿಸಿಪೇಟ್? ಫಸ್ಟ್ ಟೈಮ್, ಇದರಲ್ಲಿ ಫಸ್ಟ್ ಟೈಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಾನಿಕಾ ಭಟ್. ಸ್ಕೂಲ್ ಯಾವುದು? ರಾಟ್ರಿ ಹೈಸ್ಕೂಲ್. ಕ್ಲಾಸ್ 9th. ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿರೋದು? ಅಲ್ಲ, ಇದು 3ನೇ ವರ್ಷ. ಹಾಂ. ಪ್ರೈಸ್ ಬಂದಿದೆ? ಪ್ರೈಸ್ ಇದರಲ್ಲಿ ಬರಲಿಲ್ಲ, ಬೇರೆದಲ್ಲಿ ಬಂದಿಲ್ಲ. ಹೇಗೆ ಅನಿಸ್ತಾ ಉಂಟು? ಚೆನ್ನಾಗಿ ಅನಿಸ್ತು. ಇನ್ನಷ್ಟು ಚಿತ್ರ ಬಿಡಿಸ್ತಿರುವಂಥ ಮಕ್ಕಳು ನಮ್ಮ ಜೊತೆ ಇದ್ದಾರೆ. ಜಯಸೂರ್ಯ. ಯಾವ ಸ್ಕೂಲು? ಜೂನಿಯರ್ ಕಾಲೇಜ್. ಎಷ್ಟನೇ ಕ್ಲಾಸ್? 9th. ನೀವು ಮೊದಲಿಂದನೇ ಮಾಡ್ತಾ ಇದ್ದೀರಾ? ಹಾಂ. ಇದು ಮೊದಲಿಂದನೇ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ಇಲ್ಲ, ಇದು ಫಸ್ಟ್. ಹೇಗೆ ಅನಿಸ್ತಾ ಉಂಟು? ಚೆನ್ನಾಗಿ ಅನಿಸ್ತು. ಆಯ್ತಾ ಡ್ರಾಯಿಂಗ್ ಕಂಪ್ಲೀಟ್? ಇಲ್ಲ, ಮಾಡಬೇಕಷ್ಟೇ. ಮಾಡ್ತಿದ್ದೆ. ಸರ್, ಆಲ್ ದಿ ಬೆಸ್ಟ್. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ಬಹಳಷ್ಟು ಮಕ್ಕಳು ತುಂಬ ಆಸಕ್ತಿಯಿಂದ ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಯ್. ಹಾಯ್. ಹೆಸರೆಂತ ನಿಮ್ಮದು? ಹಾರ್ದಿಕ್ ರಾಜ್. ಸ್ಕೂಲ್ ಯಾವುದು? ರೋಟ್ರಿ. ಕ್ಲಾಸ್ 6th. ಮೊದಲಿಂದನೇ ಮಾಡ್ತಾ ಇದ್ದೀರಾ ಡ್ರಾಯಿಂಗ್? ಮೊದಲಿಂದ. ಇಂಟ್ರೆಸ್ಟ್ ಎಷ್ಟು? ತುಂಬ ಸತಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಮಾಡಿದ್ದೀರಾ? ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಹೇಗೆ ಅನಿಸ್ತಾ ಉಂಟು? ಚಂದ ಆಗ್ತದೆ. ಆಯ್ತಾ, ಕಂಪ್ಲೀಟ್ ಆಯ್ತಾ? ಮಾಡ್ತಾ ಇದ್ದೀರಾ ಅಷ್ಟೇ? ಪಾಂಡಿಗದ್ದೆ. ಎಷ್ಟನೇ ಕ್ಲಾಸ್? 3ನೇ. ಮೊದಲಿಂದನೇ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? 1ನೇ ಕ್ಲಾಸೆಲ್ಲ ಸೇರಿದ್ದು. ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಿದ್ದೀರಾ? ಎಲ್ಲಿ? ಸತೀಶ್ ಪಂಜ. ಹೌದಾ? ಆಯ್ತಾ ಡ್ರಾಯಿಂಗ್? ಡ್ರಾಯಿಂಗ್ ಮಾಡ್ತಾ ಇದ್ದೇನೆ. ಯಾವ ಕಾನ್ಸೆಪ್ಟ್ ಮೇಲೆ ಮಾಡ್ತಿದ್ದೀರಾ? ಐಚ್ಛಿಕದಲ್ಲಿ ನೇಚರ್. ಏನು ಅನಿಸ್ತಾ ಉಂಟು? ಖುಷಿ ಆಗ್ತದೆ. ಖುಷಿ ಆಗ್ತಾ? ಹಾಯ್. ಹಾಯ್. ಹೆಸರೆಂತ ನಿಮ್ಮದು? ನಂದು ಚರೀಶ್ಮಾ. ಯಾವ ಸ್ಕೂಲು? ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಗಾಂಧಿನಗರ. ಹೇಗೆ ಆಗ್ತಾ ಉಂಟು? ಮಾಡಿದ್ರಾ? ಕಂಪ್ಲೀಟ್ ಆಯ್ತಾ ಡ್ರಾಯಿಂಗ್? ಇಲ್ಲ, ಇನ್ನು ಸ್ವಲ್ಪ ಉಂಟು. ಯಾವ ಕಾನ್ಸೆಪ್ಟ್? ಗಣೇಶ. ಹೇಗೆ ಅನಿಸ್ತಾ ಉಂಟು? ಖುಷಿ ಆಗ್ತಾ ಉಂಟು. ಖುಷಿ ಆಗ್ತಾ ಉಂಟು. ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೀರಾ? ಇಲ್ಲ. ನೀವೇ ಓನಾಗಿ ಕಲಿತಾ ಇದ್ದೀರಾ? ಹಾಂ. ಹಾಯ್. ಹಾಯ್. ಹೆಸರು? ಐಜಾ ಫಾತಿಮಾ. ಯಾವ ಸ್ಕೂಲು? ರೋಟ್ರಿ. ಯಾವ ಕಾನ್ಸೆಪ್ಟ್ ಮೇಲೆ ಡ್ರಾಯಿಂಗ್ ಮಾಡಿದ್ದೀರಾ? ಸುಂದರ ಪರಿ. ಆಯ್ತಾ ಮಾಡಿ? ಹೇಗೆ ಅನಿಸ್ತಾ ಉಂಟು? ಫಸ್ಟ್ ಟೈಮ್. ಫಸ್ಟ್ ಟೈಮಾ? ಸರಿ, ಆಲ್ ದಿ ಬೆಸ್ಟ್. ಹಾಯ್. ಹಾಯ್. ಹೆಸರು ನಿಮ್ಮದು? ಝೋಯಾ. ಯಾವ ಸ್ಕೂಲ್? ರೋಟ್ರಿ. ಕ್ಲಾಸ್ 4th. ಆಯ್ತಾ, ಕಂಪ್ಲೀಟ್ ಆಯ್ತಾ? ಹೇಗೆ ಅನಿಸ್ತಾ ಉಂಟು? ಖುಷಿ. ಖುಷಿ ಆಗ್ತಾ ಉಂಟಾ? ಹಾಯ್. ಹೆಸರೆಂತ ನಿಮ್ಮದು? ಅದ್ವೈತ ರಾಮ. ಯಾವ ಸ್ಕೂಲು? ಕುಮಾರಸ್ವಾಮಿ ವಿದ್ಯಾಲಯ. ಕಂಪ್ಲೀಟ್ ಆಯ್ತಾ ಡ್ರಾಯಿಂಗ್? ಹೇಗೆ ಅನಿಸ್ತಾ ಉಂಟು? ಯಾವ ಕಾನ್ಸೆಪ್ಟ್ ಮೇಲೆ ಡ್ರಾಯಿಂಗ್ ಮಾಡಿದ್ದೀರಾ? ನಾನು ಸುಂದರ ಪರಿಸರ. ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿರೋದಾ? ಹೌದು. ಫಸ್ಟ್ ಟೈಮ್. ಹೇಗೆ ಅನಿಸ್ತಾ ಉಂಟು? ಖುಷಿ ಅನಿಸ್ತಾ ಉಂಟು. ಹಾಯ್. ಹಾಯ್. ಹೆಸರೆಂತ ನಿಮ್ಮದು? ಶಾಶ್ವತ. ಯಾವ ಸ್ಕೂಲು? KVG. ಮೊದಲಿಂದನೇ ಡ್ರಾಯಿಂಗ್ ಕ್ಲಾಸ್ ಹೋಗ್ತಾ ಇದ್ದೀರಾ? ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್. ಇಲ್ಲಿ ಪಾರ್ಟಿಸಿಪೇಟ್ ಕೂಡ ಫಸ್ಟ್ ಟೈಮಾ? ಹೇಗೆ ಅನಿಸ್ತಾ ಉಂಟು? ಚೆನ್ನಾಗಿ ಅನಿಸ್ತು. ಆಯ್ತಾ, ಕಂಪ್ಲೀಟ್ ಆಯ್ತಾ ಡ್ರಾಯಿಂಗ್? ಹಾಯ್. ಹೆಸರೆಂತ ನಿಮ್ಮದು? ಜಿಷ್ಮಾ. ಯಾವ ಸ್ಕೂಲು? ಗಾಂಧಿನಗರ. ಆಯ್ತಾ, ಡ್ರಾಯಿಂಗ್ ಕಂಪ್ಲೀಟ್ ಆಯ್ತಾ? ಯಾವ ಕಾನ್ಸೆಪ್ಟ್ ಮೇಲೆ ಡ್ರಾಯಿಂಗ್ ಮಾಡಿದ್ರಿ? ನೇಚರ್. ಹೇಗೆ ಅನಿಸ್ತಾ ಉಂಟು? ಚೆನ್ನಾಗಿ ಖುಷಿ ಆಗ್ತದೆ. ಫಸ್ಟ್ ಟೈಮಾ ಪಾರ್ಟಿಸಿಪೇಟ್ ಮಾಡ್ತಿರೋದು? ಯಾವ ಸ್ಕೂಲು? ಜಯನಗರ. ಆಯ್ತಾ, ಡ್ರಾಯಿಂಗ್ ಕಂಪ್ಲೀಟ್ ಆಯ್ತಾ? ತೋರಿಸ್ತೀರಾ? ಫಸ್ಟ್ ಟೈಮಾ ಪಾರ್ಟಿಸಿಪೇಟ್ ಮಾಡ್ತಿರೋದು? ಹೇಗೆ ಅನಿಸ್ತಾ ಉಂಟು? ಖುಷಿ ಆಗ್ತಾ ಉಂಟಾ? ಸರಿ, ಆಲ್ ದಿ ಬೆಸ್ಟ್. ಹಾಯ್. ಹೆಸರೆಂತ? ತ್ರಿಷಿಕಾ. ನಿಮ್ಮದು? ಯಾವ ಸ್ಕೂಲು? KVG. ಇಬ್ಬರು ಒಂದೇ ಸ್ಕೂಲು. ಮೊದಲಿಂದನೇ ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀರಾ. ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ಸೆಕೆಂಡ್. ಸುಮಾರು ಸತಿ ಮಾಡಿದ್ದೀರಿ. ಹೇಗೆ ಅನಿಸ್ತಾ ಉಂಟು? ಯಾವ ಕಾನ್ಸೆಪ್ಟ್ ಮೇಲೆ ಮಾಡ್ತಿದ್ದೀರಾ? ಹಾಯ್. ಹಾಯ್. ಹೆಸರೆಂತ? ವಿಸ್ಮಯ್. ಯಾವ ಸ್ಕೂಲು? ಚೊಕ್ಕಾಡಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕುಕ್ಕುಜ. 5th. ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ?
ಆಯ್ತಾ, ಕಂಪ್ಲೀಟ್ ಆಯ್ತಾ? ಇಲ್ಲ, ಇನ್ನು ಔಟ್ಲೈನ್ ಮತ್ತು ಕಲರ್ ಕೊಡಬೇಕು. ಯಾವ ಕಾನ್ಸೆಪ್ಟ್ ಮೇಲೆ ಮಾಡ್ತಿದ್ದೀರಿ ಡ್ರಾಯಿಂಗ್? ಸುಂದರ ಪರಿಸರ. ಸರಿ, ಹೇಗೆ ಅನಿಸ್ತಾ ಉಂಟು? ಖುಷಿ ಆಗ್ತಿದೆ. ಖುಷಿ ಆಗ್ತಾ ಉಂಟು. ಸರಿ. ಕವಿತಾ. ರಶ್ಮಿ. ನನ್ನ ಹೆಸರು ಮಿಥುನ. ಹೇಗೆ ಅನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದ ಬಗ್ಗೆ, ಚಿತ್ರಕಲಾ ಸ್ಪರ್ಧೆ ಬಗ್ಗೆ? ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ಸ್ ಸುಳ್ಯ, ರೋಟರಿ ಕ್ಲಬ್ ಸುಳ್ಯ, ಇಂಟರಾಕ್ಟ್ ಕ್ಲಬ್ ರೋಟರಿ ಶಾಲೆ ಮಿತ್ತಡ್ಕ ಸುಳ್ಯ, ಸುದ್ದಿ ಬಿಡುಗಡೆ ಪತ್ರಿಕೆ ಹಾಗೂ ಸುದ್ದಿ ವೆಬ್ಸೈಟ್ ಸುಳ್ಯ ಈ ಕಾರ್ಯಕ್ರಮವನ್ನು ಸುಮಾರು 10-15 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಇಂತಹ ಗ್ರಾಮೀಣ ಮಕ್ಕಳಲ್ಲಿ ತಮ್ಮ ಸೃಜನಶೀಲತೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಹಾಗೆ ಈ ಸ್ಪರ್ಧೆಯಲ್ಲಿ ಸುಮಾರು 6-7 ವರ್ಷಗಳಿಂದ ನನ್ನ ಮಕ್ಕಳು ಕೂಡ ಭಾಗವಹಿಸಿ ಪ್ರತಿ ವರ್ಷವೂ ಕೂಡ ಬಹುಮಾನವನ್ನು ಗಳಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ಒದಗಿಸ್ತಾ ಇದೆ. ಇದು ಪ್ರಶಂಸನೀಯ. ಹಾಗೆಯೇ ಇಂತಹ ಇತ್ತೀಚಿನ ದಿನಗಳಲ್ಲಿ ಈ ಚಿತ್ರಕಲೆ ಅಂತ ಹೇಳುವ ಈ ಕಾರ್ಯಕ್ರಮಕ್ಕೆ ಸ್ಪರ್ಧೆಗಳಿಗೆ ಪೋಷಕರು ತಮ್ಮ ಮಕ್ಕಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕಳಿಸ್ತಾ ಇದ್ದಾರೆ. ಹಾಗೆ ಈ ಚಿತ್ರಕಲೆ ಅಂತ ಹೇಳುವಂಥದ್ದು ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಿಸ್ತದೆ, ಆಲೋಚನಾ ಶಕ್ತಿಯನ್ನು ಹೆಚ್ಚಿಸಿ ಹಾಗೆ ಮಕ್ಕಳಲ್ಲಿ ಒಂದು ರೀತಿಯ ಸೃಜನಶೀಲತೆಯನ್ನು ಹೆಚ್ಚಿಸ್ತಾ ಇದೆ. ಇನ್ನೂ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಕಳಿಸಿ ಪ್ರೋತ್ಸಾಹಿಸಬೇಕು. ಹಾಗೆಯೇ ಸುಮಾರು ವರ್ಷಗಳಿಂದ ನಡೆಸ್ತಾ ಇದ್ದಂತಹ ಈ ಒಂದು ಕಾರ್ಯಕ್ರಮ ಇನ್ನೂ ಮುಂದಿನ ವರ್ಷಗಳಲ್ಲಿ ಕೂಡ ಸುಂದರವಾಗಿ ಮೂಡಿ ಬರಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಇದೇ ಫಸ್ಟ್ ಬಂದಿದ್ದು, ಆದರೆ ಇದಕ್ಕಿಂತ ಮುಂಚೆ ನಾನು ಬಂದಿರಲಿಲ್ಲ. ನೋಡುವ ಹೇಗೆ ಉಂಟು ಅಂತೇಳಿ. ಜನರು ತುಂಬ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ನಾನು ಸ್ಕೂಲಿಂದ ನೋಟಿಸ್ ಕೊಟ್ಟಿದ್ದರು, ಅದು ಕಾರಣವೇ ನೋಡುವ ಅಟೆಂಡ್ ಮಾಡುವ ಅಂತೇಳಿ ಬಂದದ್ದು. ಹಾಗೆ ಮಗಳು ಕೂಡ ಸ್ವಲ್ಪ ಹೋಗು ಅಂತೇಳಿ ಸ್ವಲ್ಪ ಫೋರ್ಸ್ ಮಾಡಿದ್ರು, ಅದು ಕಾರಣ ಬಂದದ್ದು ಅಷ್ಟೇ. ನನ್ನ ಮಗಳು ಪ್ರಣೀತಾ ಅಂತೇಳಿ 7ನೇ ತರಗತಿಯಲ್ಲಿ ರೋಟ್ರಿಯಲ್ಲಿ ಓದ್ತಾ ಇದ್ದಾಳೆ. ಸೊ ಕ್ರಿಯೇಟಿವ್ ಆರ್ಟ್ಸ್ ಎಂಬುದು ನನ್ನ ಮಗಳಲ್ಲಿ ಬದಲಾವಣೆಯನ್ನು ತಂದಿದೆ ಅಂತೇಳಿ ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ನಾನು LKGಯಿಂದ ಸ್ಟಾರ್ಟ್ ಮಾಡಿದ್ದೇನೆ ಈ ಕ್ರಿಯೇಟಿವ್ ಆರ್ಟ್ಸಲ್ಲಿ. ಮಗಳನ್ನು ಇವತ್ತು 3ಯ ಸ್ಥಾನದಲ್ಲಿ ಗಳಿಸಿದಳೆಂದರೆ ಕ್ರಿಯೇಟಿವ್ ಆರ್ಟ್ಸ್ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ತಾಲೂಕು ಮಟ್ಟದಲ್ಲಿ ಡಿಸ್ಟಿಕ್ ಲೆವೆಲ್ಗೆ ಸಹ ಹೋಗಿದ್ದಾಳೆ. ಯಾಕೆಂದರೆ ಇದು ಒಂದು ಸುಂದರವಾದ ವೇದಿಕೆ ಕ್ರಿಯೇಟಿವ್ ಆರ್ಟ್ಸ್ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಈ ಕಾರ್ಯಕ್ರಮ ಮಕ್ಕಳಿಗೊಂಥರ ಅವರಿಗೆ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗ್ತದೆ. ಮಕ್ಕಳಿಗೆ ಒಂಥರ ಖುಷಿ ವಿಷಯ ಕೂಡ ಹೌದು. ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೂ ಕೂಡ ಒಂದು ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಎಲ್ಲರೂ ಮಕ್ಕಳು ಖುಷಿಯಿಂದನೂ ಬರ್ತಾ ಇದ್ದಾರೆ. ತುಂಬ ಮಕ್ಕಳು ಸೇರಿದಾಗ ಮಕ್ಕಳಿಗೂ ಕೂಡ ಒಂದು ಉತ್ತೇಜನ ಸಿಕ್ಕಿದಾಗ ಆಗ್ತದೆ. ನಾನು ರಶ್ಮಿ, ಸುಳ್ಯದಿಂದ. ಮೊದಲನೇದಾಗಿ ನಾನು ಹೇಳೋದಂದರೆ ಇದು ಕ್ರಿಯೇಟಿವ್ ಆರ್ಟ್ಸ್ ಆಫ್ ಸ್ಕೂಲ್ ಸುಳ್ಯ ಮತ್ತು ಅದ್ರ ಜೊತೆಗೂಡಿ ಮಾಡಿರುವಂಥದ್ದು ಸುದ್ದಿ ಮೀಡಿಯಾ ನಿಮ್ಮದು. ಎಲ್ರಿಗೂ ನಾನು ಧನ್ಯವಾದ ಹೇಳ್ತೇನೆ. ಈ ಚಿತ್ರಕಲಾ ಸ್ಪರ್ಧೆ ಅನ್ನುವಂಥದ್ದು ಮಕ್ಕಳ ಸೃಜನಶೀಲತೆಯನ್ನು ಹೊರಗಡೆ ಬರುವಂಥದ್ದು. ಇದು ಅಂದರೆ ಮಕ್ಕಳಲ್ಲಿರುವ ಕಲ್ಪನಾ ಶಕ್ತಿಯನ್ನು ಅವರಿಂದ ಹೇಗೆ ಮಾಡ್ಬೋದು ಅನ್ನುವಂಥದ್ದು. ಸೊ ತುಂಬ ಒಳ್ಳೆಯದಿದು. ಪ್ರತಿ ವರ್ಷ ಇದನ್ನು ಮಾಡಿರೋದ್ರಿಂದ ಮಕ್ಕಳಲ್ಲಿ ಅವರ ಆಸಕ್ತಿ ಜಾಸ್ತಿ ಆಗ್ತಾಯಿದೆ. ಸೊ ಅವರ ಕ್ರಿಯೇಟಿವ್ ಮೈಂಡನ್ನು ನಮಗೆ ಗೊತ್ತಾಗ್ತಾ ಇದೆ. ಸೊ ಆ್ಯಸ್ ಎ ಪೇರೆಂಟ್, ಆ್ಯಸ್ ಎ ಟೀಚರಾಗಿ ನಾನು ಹೇಳೋದಂದರೆ ನನ್ನ ಮಗನಲ್ಲಿ ಇರುವಂತಹ ಏನು ಕ್ರಿಯೇಟಿವಿಟಿ ಇದೆಯೋ ಅದು ಈ ಮುಖಾಂತರ ಹೊರಗೆ ಬರ್ತಾ ಇದೆ. ಸೊ ಪ್ರತಿ ವರ್ಷ ಇದನ್ನು ನಾವು ನಡೆಸಿರೋದು ತುಂಬ ಖುಷಿಯಾಗ್ತಾ ಇದೆ. ನನ್ನ ಹೆಸರು ಮಮತಾ ಅಂತ. ಈ ಒಂದು ವರ್ಣಚಿತ್ರ ಪ್ರೋಗ್ರಾಮು ಎಲ್ಲರಿಗೊಂದು ಖುಷಿ ಕೊಡುವಂಥದ್ದು ವಿಷಯ ಆಗಿದೆ. ಹಾಗೆ ಇದು ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ನನ್ನ ಮಗಳು ಮೊದಲಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಹಾಗೆ ಇದು ನಮಗೆ ಸಹ ತುಂಬ ಖುಷಿ ವಿಷಯ. ಮಗಳು ಯಾವಾಗಲೂ ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ. ಡ್ರಾಯಿಂಗ್ ಮಾಡಬೇಕು ಅಂತ ಅವಳಿಗೊಂದು ಎಲ್ಲಾದರೂ ಇದ್ದರೆ ಹೋಗಬೇಕು ಅಂತ ಅನಿಸ್ತಾ ಇರ್ತದೆ. ನಾರಾಯಣ ಪ್ರಕಾಶ್.
ಹೇಗೆ ಅನಿಸ್ತಾ ಇದೆ ಒಂದು ಕಾರ್ಯಕ್ರಮದ ಬಗ್ಗೆ? ಭಾಳ ಚೆನ್ನಾಗಿದೆ. ಅಂದರೆ ಕಳೆದ ವರ್ಷ ಕೂಡ ಬಂದಿದ್ದಾರೆ, ಅವಳಿಗೆ ಖುಷಿ ಆಗ್ತದೆ ಒಂದು ಚಿತ್ರ ಮಾಡಿ ಕಲೆ ಅವರಿಗೆ ಕೂಡ. ಅವರು ಡ್ರಾಯಿಂಗಲ್ಲಿ ಇದ್ದಾನೆ, ಡ್ರಾಯಿಂಗ್ ಕ್ಲಾಸಲ್ಲಿ ಖುಷಿ ಆಗ್ತದೆ ಅವನಿಗೆ ಮಾಡಲಿಕ್ಕೆ ಡ್ರಾಯಿಂಗಲ್ಲಿ. ಚಿತ್ರಕಲೆ ಒಂದು ಅವನಿಗೆ ಕೂಡ ಮಕ್ಕಳಿಗೆ ಕೂಡ ಒಂದು ಹೊಸ ಇದಲ್ಲ, ಯಾವಾಗಲೂ ಪಾಠ ಅಂತೇಳಿ ಹೇಳೋದಕ್ಕೆ ಜಸ್ಟ್ ಒಂದು ಚೇಂಜಸ್. ಚಿತ್ರಕಲೆ ಅಂದರೆ ಅವರಿಗೆ ಮನಸ್ಸಿಗೆ ಬಿಟ್ಟದನ್ನು ಮಾಡ್ತಾರೆ. ಸತೀಶ್ ಅಂತ ಇಲ್ಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಕಲಿತಿದ್ದಾರೆ ಕಶ್ವಿಯಿಂದ. ಸೊ ವರ್ಣಚಿತ್ತಾರ ತುಂಬ ಚೆನ್ನಾಗಿ ಮೂಡಿ ಬರ್ತದೆ. ವರ್ಷದಿಂದ ವರ್ಷಕ್ಕೆ ಮಕ್ಕಳೆಲ್ಲ ತುಂಬ ಖುಷಿಯಲ್ಲಿ ಪಾರ್ಟಿಸಿಪೇಟ್ ಆಗ್ತದೆ. ಒಳ್ಳೆಯದಾಗಲಿ ಎಲ್ಲರಿಗೂ. ನಮಸ್ತೆ ಸರ್. ನಮಸ್ತೆ. ಸತೀಶ್ ಪಂಜೆ ಅಂತೇಳಿ, ಚಿತ್ರಕಲಾ ಶಿಕ್ಷಕರು, ಸೈಂಟ್ ಜೋಕಿಮ್ಸ್ ವಿದ್ಯಾಸಂಸ್ಥೆಗಳು ಕಡಬ. ಪ್ರತಿ ವರ್ಷ ಸುದ್ದಿ ಚಾನಲ್ಸ್ ಮತ್ತು ಕ್ರಿಯೇಟಿವ್ ಚಿತ್ರಕಲಾ ಶಾಲೆ ಇಲ್ಲಿ ಸುಳ್ಯ ಇವರು ಸೇರಿಸಿಕೊಂಡು ಉತ್ತಮ ರೀತಿಯಲ್ಲಿ, ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತ ವೇದಿಕೆಯನ್ನು ಕಲ್ಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದು ಸಕ್ಸಸ್ ಆಗಿದೆ, ಒಳ್ಳೆಯ ಪ್ರಯತ್ನ. ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕಂತೇಳಿದರೆ ಈ ಚಿತ್ರಕಲೆ ಅನ್ನುವಂಥದ್ದು ಎಲ್ಲ ಮಕ್ಕಳಿಗೆ ತುಂಬ ಆಸಕ್ತಿ ಆಗಿರುವಾಗ ಇಂತಹ ಒಂದು ಕಾಂಪಿಟೇಷನ್ ಪ್ರತಿ ವರ್ಷ ಮಾಡಬೇಕು ಅಂತ ನಾನು ಕೇಳಿದೆ. ಯಾಕಂದರೆ ನಾನು ಶ್ರೀಹರಿ ಸರ್, ಪ್ರಸನ್ನ ಸರ್ ನನ್ನ ಆತ್ಮೀಯರು. ನಾವು ಒಟ್ಟಿಗೆ ನಮ್ಮದು ಕ್ರಿಯೇಟಿವ್ ಸಂಸ್ಥೆ ಹೇಗೆ ಅಂತೇಳಿದರೆ, ಅವರ ಕ್ರಿಯೇಟಿವ್ ಸಂಸ್ಥೆ ಇಲ್ಲಿ ಸುಳ್ಯದಲ್ಲಿದ್ದರೆ, ಕ್ರಿಯೇಟಿವ್ ಸಂಸ್ಥೆ ನಮ್ಮದು ಚಿತ್ರಕಲಾ ಪಂಜದಲ್ಲಿಯೂ ಇದೆ. ಹಾಗೆ ನಾವು ಒಟ್ಟು ಸೇರಿಕೊಂಡು ಒಂದು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಒಟ್ಟಿಗೆ ಸೇರಿ ಕೆಲವೊಂದು ಚಿತ್ರಕಲೆ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸರು. ಹೀಗೆ ಮುಂದೆ ದಿನ ಉತ್ತಮ ಒಂದು ಕಾಂಪಿಟೇಷನ್ ಸ್ಪರ್ಧೆ ನಡೆಯಲಿ ಅನ್ನುವಂಥದ್ದು ನನ್ನೊಂದು ಆಸೆ. ನನ್ನ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂಥೇಳಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷ. ನಾನು ಈ ಒಂದು ಕಾರ್ಯಕ್ರಮಕ್ಕೆ, ಈ ಸ್ಪರ್ಧೆಗೆ ಮೊದಲ ಬಾರಿಗೆ ಭಾಗವಹಿಸ್ತಾ ಇದ್ದೇನೆ. ವಿಶೇಷವಾಗಿ ಒಂದು ಸುಳ್ಯದ ಈ ಪರಿಸರದಲ್ಲಿ ಈ ಕಲೆಗೆ ಹೆಚ್ಚು ಪ್ರೋತ್ಸಾಹ ನೀಡುವಂಥದ್ದು ನಮಗೆಲ್ಲ ತಿಳಿದಿರುವಂಥ ವಿಷಯ. ಅದೇ ರೀತಿಯಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿರುವಂಥದ್ದು ಮತ್ತು ಇಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿರುವಂಥದ್ದು ಇನ್ನೂ ಸಂತೋಷದ ವಿಷಯ. ನಿರಂತರವಾಗಿ 16 ವರ್ಷಗಳಿಂದ ನಡೆಸಿಕೊಂಡು ಬರುವಂಥದ್ದು ಮತ್ತಷ್ಟು ಸಂತೋಷದ ವಿಷಯ. ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾದ ಏನು ಅಂತೇಳಿದರೆ, ಈ ಮಕ್ಕಳನ್ನು ಸಿದ್ಧಗೊಳಿಸಿದಂತಹ ನಮ್ಮ ಜಿಲ್ಲೆಯ ಪ್ರತಿಭಾನ್ವಿತ ಚಿತ್ರಕಲಾ ಶಿಕ್ಷಕರು ಸಾಕಷ್ಟು ಜನ ಇದ್ದಾರೆ. ಈ ಭಾಗದಲ್ಲಿ ಕೂಡ ತುಂಬ ಜನ ಚಿತ್ರಕಲಾ ಶಿಕ್ಷಕರಿದ್ದರೆ, ಬಹಳ ಕ್ರಿಯೇಟಿವ್ ಆಗಿರುವಂಥ ಚಿತ್ರಕಲಾ ಶಿಕ್ಷಕರು. ಬಹುಶಃ ಅವರ ಪ್ರೋತ್ಸಾಹದಿಂದಾಗಿ ಇಷ್ಟೊಂದು ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಆಯಿತು ಅಂತ ನನ್ನ ಲೆಕ್ಕದಲ್ಲಿ ನಾನು ಭಾವಿಸ್ತೇನೆ. ಒಂದು. ಎರಡನೇದು, ಮಕ್ಕಳಿಗೆ ಇದು ಯಾಕೆ ಬೇಕು ಅಂತ ಕೇಳಿದರೆ, ಮಕ್ಕಳಿಗೆ ಅವರ ಒಂದು ಕ್ರಿಯೇಟಿವಿಟಿ ಅಂತ ಹೇಳಿದರೆ, ಇವತ್ತಿನ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಮಕ್ಕಳ ಸ್ವಂತಿಕೆಯನ್ನು ತರುವಂಥ ವ್ಯವಸ್ಥೆಗಳು ಬಹಳ ಕಡಿಮೆ ಇದೆ. ಅದರಿಂದ ಸ್ವಂತಿಕೆಗಳು ಮಕ್ಕಳಲ್ಲಿ ಬರಬೇಕು ಅಂತಾದರೆ, ಅಥವಾ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಬರಬೇಕು ಅಂತಾದರೆ, ಡ್ರಾಯಿಂಗಿನ ಮೂಲಕ ಅತ್ಯಂತ ಹೆಚ್ಚು ಅವಕಾಶಗಳಿದೆ. ಅದರಿಂದಾಗಿ ಇದಕ್ಕೆ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗಬೇಕು. ಮತ್ತು ಇದನ್ನು ಆಯೋಜಿಸಿದಂಥ ಇಡೀ ತಂಡಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಚಿತ್ರಕಲಾ ಶಿಕ್ಷಕರ ಸಂಘದ ಪರವಾಗಿ ಮತ್ತು ಇಲ್ಲಿಯ ಎಲ್ಲ ಚಿತ್ರಕಲಾ ಶಿಕ್ಷಕರ ಪರವಾಗಿ ನಾನು ಅಭಿನಂದನೆಗಳನ್ನು ಮತ್ತು ಸಲ್ಲಿಸ್ತೇನೆ. ಮತ್ತು ಇದು ಅತ್ಯಂತ ಯಶಸ್ವಿಯಾಗಿ ಇನ್ನೂ ಮುಂದುವರಿಬೇಕು ಅಂತ ನಾನು ಆಶಿಸ್ತೇನೆ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಓರ್ಬೈಲ್ ಅಂತೇಳಿ, ಸುಳ್ಯದ ರಂಗಮಯೂರಿಯಲ್ಲಿ ನಾವಿರ್ತೇವೆ. ಬಹುಶಃ ಮಕ್ಕಳಿಗೆ ಮಾಡುವಂಥ ದೊಡ್ಡ ಸೇವೆ ಅಂತೇಳಿದ್ರೆ, ನಾವು ಈ ಥರದವ್ರನ್ನು ಎಂಗೇಜ್ ಮಾಡಿ ಅವರಲ್ಲಿರುವಂಥ ಕ್ರಿಯೇಟಿವಿಟಿಯನ್ನು ನಾವು ಚಂದವಾಗಿ ಹೊರಗಡೆ ಜಗತ್ತಿಗೆ ಅನಾವರಣಗೊಳಿಸುವಂಥ ಕೆಲಸ ಕ್ರಿಯೇಟಿವ್ ಸ್ಕೂಲ್ ಆಫ್ ಆರ್ಟ್ಸ್ ಮತ್ತು ಸುದ್ದಿ ಸಂಸ್ಥೆಯ ಕಡೆಯಿಂದ ಆಗ್ತಾ ಉಂಟು. ಬಹುಶಃ ಇದು ವರ್ಷ ಆಗ್ತಾ ಇದೆ. ಈ ವರ್ಷ 700ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ಮಕ್ಕಳು ಎಲ್ರಿಗೂ ಒಳ್ಳೆಯದಾಗಬೇಕು. ಬೇರೆ ಬೇರೆ ಸುಳ್ಯ ತಾಲೂಕಿನ ಎಲ್ಲ ಮೂಲೆಗಳಿಂದ ಮಕ್ಕಳು ಬಂದಿದ್ದಾರೆ. ಮಕ್ಕಳನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ. ಅದರ ಜೊತೆಗೆ ಅವರ ಚಿತ್ರಗಳು ಕೂಡ ನೋಡುವುದು ಕಣ್ಣಿಗೆ ಹಬ್ಬ. ಇದು ಹೀಗೆ ಮುಂದುವರಿತಿರಲಿ, ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮೊಂದಿಗೆ ಇವತ್ತು ಈ ಚಿತ್ರಕಲಾ ಸ್ಪರ್ಧೆಯ ಮುಖ್ಯ ಸಂಘಟಕರಾಗಿರುವಂತಹ ಶ್ರೀಹರಿ ಪೈಂದೋಡಿ ಸರ್ ಹಾಗೂ ಪ್ರಸನ್ನ ಐವರ್ನಟ್ ಸರ್ ಅವರು ಇದ್ದಾರೆ. ಈ ಒಂದು ಹೇಗೆ ಅನಿಸ್ತಾ ಉಂಟು ಈ ಒಂದು ಕಾರ್ಯಕ್ರಮದ ಬಗ್ಗೆ? ಇದು 16ನೇ ವರ್ಷದ ಕಾರ್ಯಕ್ರಮ. ಮುಖ್ಯವಾಗಿ ಸುದ್ದಿ ಚಾನಲ್, ವೆಬ್ಸೈಟ್, ಆಮೇಲೆ ರೋಟರಿ ಕ್ಲಬ್ ಅವರೆಲ್ಲ ಇದ್ದಾರೆ ನಮ್ಮ ಜೊತೆ. ತುಂಬ ಖುಷಿ ಅನ್ನಿಸ್ತದೆ. 16 ವರ್ಷದ ಪ್ರಯಾಣ
ಮಕ್ಕಳು ಸಾಕಷ್ಟು ಮಕ್ಕಳು ಬಂದಿದ್ದಾರೆ 600-700 ಪ್ಲಸ್ ಇರ್ಬೋದು ಅಂತ ಅನಿಸ್ತದೆ. ಕೊನೆಗೆ ನಮಗೆ ಲೆಕ್ಕ ಸಿಗುತ್ತೆ. ತುಂಬ ಖುಷಿ ಅನ್ನಿಸ್ತದೆ. ಮಕ್ಕಳೆಲ್ಲರೂ ಖುಷಿಯಿಂದ ಬಂದಿದ್ದಾರೆ. ಹೌದೌದು, ತುಂಬ ಆಸಕ್ತಿಯಿಂದ ಬಂದಿದ್ದಾರೆ ಎಲ್ಲರೂ ಕೂಡ. ಚಿತ್ರ ಎಲ್ಲರಿಗೂ ತುಂಬ ಇಷ್ಟ, ಹಾಗೆ ತುಂಬ ಆಸಕ್ತಿಯಿಂದ ಬಂದಿದ್ದಾರೆ. ಈಗ ತುಂಬ ಒಂದು ತಾಳ್ಮೆಯಿಂದ ಬಿಡಿಸ್ತಾ ಇದ್ದಾರೆ ಎಲ್ಲ ಅವರವರಷ್ಟಕ್ಕೆ. ಮಕ್ಕಳೆಲ್ಲರೂ ಭಾಗವಹಿಸುವುದೇ ನಮಗೊಂದು ಖುಷಿ. ಮತ್ತು ಚಿತ್ರದಲ್ಲಿ ಎಲ್ಲರೂ ಬಂದು ಭಾಗವಹಿಸಬೇಕು ಮತ್ತು ಪ್ರತಿಭೆಗಳನ್ನು ಹೊರಹಾಕುವುದು ಅದು ಒಂದು ಕೂಡ ಉದ್ದೇಶ. ಮತ್ತು ಇದರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಅಂತ ನಾವು ಪ್ರತಿ ವರ್ಷವೂ ಕೊಡ್ತಾ ಇಲ್ಲ. ಎಲ್ಲರಿಗೂ ಸಮಾನವಾದಂತಹ ಒಂದು ಅತ್ಯುತ್ತಮ ಕಲಾಕೃತಿ ಪ್ರಶಸ್ತಿ ಅಂತ ಕೊಡ್ತೇವೆ ಬಂದವರಿಗೆ. ಅದರಲ್ಲಿ ಪ್ರಶಸ್ತಿ ಮೊತ್ತ ಅಥವಾ ವ್ಯಾಲ್ಯೂ ಇರ್ಬೋದು ಒಂದೇ ರೀತಿ ಇರ್ತದೆ. 5 ಕೂಡ ಮುಖ್ಯವಾಗಿ ಚಿತ್ರಗಳನ್ನು ಎಲ್ಲರೂ ಭಾಗವಹಿಸಬೇಕು, ಮಾಡಬೇಕು ಅಂತ. ಯಾಕಂದರೆ ಮನೆಯಲ್ಲೆಲ್ಲ ಈಗಿನ ಇದರಲ್ಲಿ ಗೊತ್ತಾಗ್ತದೆ ನಿಮಗೆ ಹವ್ಯಾಸಗಳು ಬೇರೆ ಬೇರೆ ಇರ್ತದೆ. ಈ ಹವ್ಯಾಸದಿಂದ ಹೊರಗೆ ಬರಲಿಕ್ಕೂ ಕೂಡ ಇದೊಂದು ಉತ್ತಮವಾದಂಥ ಸಾಧನ. ನಿಜವಾಗಿ ಮಕ್ಕಳಿಗೆ ಗೋಡೆಯಲ್ಲಿ ಚಿತ್ರ ಬರೆದ್ರೆ ಬೈಯುವಂಥದ್ದೆಲ್ಲ ಇದೆ. ಎಷ್ಟು ಬೇಕಾದರೆ ಗೋಡೆಯಲ್ಲಿ ಪೋಷಕರು ಚಿತ್ರ ಬರಲಿಕ್ಕೆ ಮಕ್ಕಳಿಗೆ ಅವಕಾಶವನ್ನು ಕೊಡಿ, ಅದರಲ್ಲಿ ನಿರಂತರ ಮತ್ತು ಪೇಂಟ್ ಹೊಡಿಬೋದು. ಆದರೆ ಕೆಟ್ಟ ಹವ್ಯಾಸಗಳು ಮನಸ್ಸಿಗೆ ಮೊಬೈಲ್ ನೋಡೋದು ಯಾವುದೇ ಇರ್ಬೋದು, ಮನಸ್ಸಿಗೆ ನೋವಾದರೆ ಅದಕ್ಕೆ ಪೇಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಪೋಷಕರಿಗೂ ಒಂದು ವಿನಂತಿ ಅಂದರೆ ಚಿತ್ರ ಸ್ಪರ್ಧೆಗೆ ಅಂತ ಕಲಿಸಿ ಅವರೊಂದು ಖುಷಿ ಇರ್ತದೆ ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ಕೂಡ ಆ ಖುಷಿಯಿಂದ ಭಾಗವಹಿಸುವುದು ದೊಡ್ಡ ಖುಷಿ. ನಾವು ಹಾಗೆ ಎಲ್ಲರೂ ಭಾಗವಹಿಸಬೇಕು ಅಂತ ದೃಷ್ಟಿಯಿಂದಲೇ ಇದು ವರ್ಣ ಚಿತ್ತಾರ ಅಂತ ನಾವು ಪ್ರಾರಂಭ ಮಾಡಿದ್ದು. ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲ ನಮಗೆ ಫಸ್ಟ್ ಆಫ್ ಆಲ್ ಸುದ್ದಿಯವರು ಕೊಟ್ಟದ್ದು. ಅವರ ಮೀಡಿಯಾದಿಂದ ನಮಗೆ ಇಡೀ ಪ್ರಚಾರ ಆಗ್ತದೆ. ತಾಲೂಕಿನಾದ್ಯಂತ ಈ ಅಕ್ಟೋಬರ್ ಬರುವ ಸಂದರ್ಭದಲ್ಲೇ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಯಾವಾಗ ಸರ್ ಅಂತ. ಬೇರೆ ಎಲ್ಲಿ ಕೂಡ ಸ್ಪರ್ಧೆ ಇರ್ಬೋದು ತಾಲೂಕಿನಾದ್ಯಂತ, ಆದರೆ ವರ್ಣಚಿತ್ತಾರದ ಸ್ಪರ್ಧೆ ಒಂದು ಬೇರೆಯಾಗಿರ್ತದೆ. ಯಾಕೆಂದರೆ ಎಲ್ಲರೂ ಇದರಲ್ಲಿ ಆಸಕ್ತಿಯಿಂದ ಬರ್ತಾರೆ. ವಿಭಾಗಗಳನ್ನು ಕೂಡ ಯಾರಿಗೂ ಅನ್ಯಾಯ ಆಗದಾಗೆ ಪ್ರತಿ 2 ಕ್ಲಾಸಿಗೆ ಒಂದು ವಿಭಾಗವನ್ನು ಮಾಡಿ ಅದರಲ್ಲಿ 5 ಉತ್ತಮ ಮತ್ತು ಬಂದಂಥವರಿಗೆ ಎಲ್ಲರಿಗೂ ಕೂಡ ಪ್ರಶಸ್ತಿಯನ್ನು ಕೊಡ್ತೇವೆ. ಇದರಲ್ಲಿ ಒಂದು ವಿಶೇಷ, ಈ ಸಲ 9th 10th ಒಂದು ಸ್ಥಳದಲ್ಲೇ ಒಂದು ವಿಷಯವನ್ನು ಕೊಟ್ಟಿದ್ದೇವೆ. ಯಾಕೆಂದರೆ ಅವರ ಕ್ರಿಯೇಟಿವ್ ಬರಲಿ ಅಂತ. ಅವರು ಏನು ಯೋಚನೆ ಮಾಡ್ತಾರೆ ಆ ಯೋಚನೆ ಕೈಗೆ ಬರಲಿ, ಚಿತ್ರ ಮುಖಾಂತರ ಅದು ಸೃಷ್ಟಿಯಾಗಲಿ ಅನ್ನುವಂಥ ಉದ್ದೇಶದಿಂದ ಅವರಿಗೆ ಮಾತ್ರ ಕೊಟ್ಟಿದ್ದೇವೆ. ಉಳಿದವರಿಗೆ ಮೊದಲೇ ಸಬ್ಜೆಕ್ಟನ್ನು ಕೊಟ್ಟಿದ್ದೇವೆ. ಅದರಿಂದ ಬಿಟ್ಟ ಕೂಡಲೇ ಅವರು ಗೀಚಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಹಳಷ್ಟು ಸ್ಟೂಡೆಂಟ್ಸ್ ಈ ಸಲ ಜಾಸ್ತಿ ಬಂದಾಗೆ ಕಾಣ್ತಾ ಇದೆ ನನಗೆ. ಲೆಕ್ಕ ಇವರು ಹೇಳಿದಾಗೆ ಲಾಸ್ಟಿಗೆ ಕೊನೆಗೆ ಸಿಗ್ತದೆ. ಕೊನೆಯಲ್ಲಿ ನಾನು ಒಂದು ಮಾತಂದರೆ, ಬಂದಂತಹ ನಮಗೆ ಪ್ರೋತ್ಸಾಹ ನೀಡಿದಂತಹ ಎಲ್ಲ ಸುದ್ದಿ ಮೀಡಿಯಾ ಇರ್ಬೋದು, ಸುದ್ದಿ ಪತ್ರಿಕೆ ಇರ್ಬೋದು, ಸುದ್ದಿ ವೆಬ್ಸೈಟ್ ಇರ್ಬೋದು, ರೋಟ್ರಿ ಕ್ಲಬ್ನವರು ಇರ್ಬೋದು, ಇಂಟ್ರ್ಯಾಕ್ಟ್ ಕ್ಲಬ್ನವರು ಇರ್ಬೋದು, ವಿಶೇಷವಾಗಿ ಅನಂತ ರಾಜ್ ಮೈಪಣ್ಣ ಇರ್ಬೋದು, ಹಾಗೆ ಸುವರ್ಣಂ ಜ್ಯುವೆಲ್ಲರ್ಸ್ ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲರನ್ನ ನಾನು ಮನಸಾರಿ ಇವತ್ತು ಈ ಸಂದರ್ಭದಲ್ಲಿ ವಂದಿಸ್ತಾ ಇದ್ದೇನೆ. ಹಾಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದು ನಿರಂತರವಾಗಿ ಮುಂದೆ ಕೂಡ ಸಾಗ್ತಾ ಇದೆ. ಇದು ಯಾವತ್ತೂ ನಿಲ್ಲುವುದಿಲ್ಲ ಅಂತ ಈ ಮಾತನ್ನೇ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವರ್ಣಚಿತ್ತಾರ 2025ರಲ್ಲಿ ಬಹಳಷ್ಟು ಮಕ್ಕಳು ತುಂಬ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ. ಹಾಗೆ ಇವತ್ತಿನ ಈ ಒಂದು ದಿನ ಅವರಿಗೆ ಸುಂದರ ಅನುಭವ ಅಂತಲೇ ಹೇಳ್ಬೋದು. ಮುಂದಿನ ವರ್ಷ ಕೂಡ ಇದೇ ರೀತಿ ಒಂದು ಬಹಳಷ್ಟು ಮಕ್ಕಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮೆರಾ ಪರ್ಸನ್ ರಕ್ಷಿತ್ ಜೊತೆ ನಾನು ಪ್ರಜ್ಞಾ ಸಾಲಿಯನ್ ಕೇರ್ಪಳ, ಸುದ್ದಿ ನ್ಯೂಸ್ ಸುಳ್ಯ.